ಮಧು ವ್ಲಾಗಲ್ಲಿ ಹೋಗಿ ಯಾಕೆ ನಿಮ್ಮ ಅತ್ತೆ ಜೊತೆ ನೀವು ಚೆನ್ನಾಗಿಲ್ವಾ, ಯಾಕೆ ತೋರಿಸಲ್ಲ ವಿಡಿಯೋದಲ್ಲಿ, ಹಾಗೆ ಹೇಗೆ ಅಂತೆಲ್ಲ ಕಮೆಂಟ್ ಮಾಡ್ತೀರಾ, ಬೇಜಾರಾಗುತ್ತೆ. ಹತ್ಬಿಡ್ತು. ಇದು ಸೂರ್ಯ, ಬೆಳಗ್ಗೆ ಇದು ಚಂದ್ರ, ಇದು ನಕ್ಷತ್ರ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿಖಿಲೇಶಾ ವ್ಲಾಗ್. ಸೊ ನೆನೆ ಬಂದು ಹಾಗಾಗಿ ಮಲ್ಕೊಂಡ್ವಿ. ಸೊ ನಮ್ಮ ಮಮ್ಮಿ ನಮ್ಮ ಅಜ್ಜಿ ಇಬ್ಬರೂ ನೈಟ್ ಮಲ್ಕೊಬಿಟ್ಟಿದ್ರು. ಅವರು ನೋಡಿಲ್ಲ, ಎದ್ದು ನಮ್ಮ ಮಮ್ಮಿ ನೋಡಿರಬೇಕು ಕಿಚನಲ್ಲವರೆ, ನಮ್ಮ ಅಜ್ಜಿ ಇನ್ನೂ ರೂಮಲ್ಲವರೆ. ಸೊ ಬನ್ನಿ ಅವರ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡುವ. ಸೊ ಅಜ್ಜಿ ಎದ್ದವ್ರೆ, ಕಾಫಿ ಆಯ್ತಾ? ಹಾಂ ರೆಡಿ. ಏನಕ್ಕಂತೂ ಗೊತ್ತು ಬೂಸಿಗೆ ಏನಕ್ಕೆ ಬಂದಿದ್ದೀನಿ ನಾನೀಗ, ಕಾರ್ ನೋಡಿ ಕರ್ಕೊಳಕ್ಕೆ. ನಿನ್ಗೆ ಹತ್ತಕ್ಕಾಯ್ತದ ಅಂತ ನೋಡಕ್ಕೆ ಅಲ್ವಾ? ಹ್ಞೂ ಕರೆಕ್ಟು, ಹತ್ತಕ್ಕೆ ಕಷ್ಟ ನಿಂಗೆ ಅಜ್ಜಿ. ನೋಡ್ತೀವಿ ಬಾಯ್ ನೋಡದ ಕೊಡು. ಮೊಮ್ಮಗ ಹೊಸ ಕಾರ್ ತಗೊಂಡವನೆ ನೋಡು, ನಿನ್ನನ್ನಿಸುತ್ತೆ ಹೇಳು. ಒಳ್ಳೇದಾಗಲಿ. ಬಂದಿಲ್ಲ ಏಯ್ ಇದು ಅಲ್ಲಿ ಯಾರು ನಿಂತಿರೋರು? ಮಧು. ನೋಡು ಓಡಿಸ್ಕಿರ್ತೀಯ. ಓಡಿಸ್ತೀವಿ. ಹೆಂಗೈತೆ? ಚೆನ್ನಾಗಿದೆ. ಚೆನ್ನಾಗದೆ ಅಷ್ಟೇ. ಬೈಲಿ ಒಂದ್ಸಲ ಹತ್ತು. ಇವನ್ ಗುಂಡ ಹೋಗ್ಬಿಡ್ತಾನೆ. ಒಳ್ಳೇದಾಗ್ಲಿ. ಒಂದ್ ನಿಮಿಷ ತೋರಿಸ್ತೀನಿ ಹಿಂಗೆ ಅಂತ. ಕೈ ಮುಕ್ಕಿತಿರದ ಗುಡ್ ಮಾರ್ನಿಂಗ್. ಹಾಕ್ಬೇಕು. ಹತ್ಬಿಡ್ತು. ನಿಂತ್ಕೋ ಅದ್ರ ಮೇಲೆ ಅಜ್ಜಿ, ಸನ್ ರೂಫ್ ಅಲ್ಲಿ. ಆಯ್ಕಿಲ್ಲ. ಚೆನ್ನಾಗೈತಾ? ಹಾಗೆ ಸುಮಾರು ಜನ ಕಮೆಂಟ್ ಹಾಕಿದ್ದಾರೆ, ಎಲ್ಲ ಕಮೆಂಟ್ಸು ನೋಡಿದೆ. ಒಂದಷ್ಟು ಒಳ್ಳೇದಿದ್ರೆ, ಸೊ ಇನ್ನೊಂದಷ್ಟು ಕೆಲವರು ಒಂದು 20% ಸೊ ಈ ಥರ ಕೇಳೋರು ಇರ್ತೀರ. ನಿಧಾನ ಕೇಳೋರು ಇರ್ತೀರಾ. ಸೊ ನಿಮ್ಮ ಅಜ್ಜಿನ ಯಾಕೆ ಕರ್ಕೋಗಿಲ್ಲ, ನಿಮ್ಮ ಅಮ್ಮನ ಯಾಕೆ ಕರ್ಕೋಗಿಲ್ಲ ಅಲ್ಲ ಎಲ್ಲ ಚಂಪು ಅಂತ ಕೇಳಿದ್ದೀರಾ. ಸೊ ನೋಡಿದ್ರಲ್ಲ, ಇವಾಗಲೇ ನಮಗೆ ಡೌಟ್ ಇತ್ತು ಇವ್ರು ಹತ್ತುತ್ತಾರ ಏನೋ ಆಗುತ್ತಾ ಅಂತ. ಲಾಸ್ಟ್ ಟೈಮು ಪೂಜಕ್ಕನ ಮನೆಗೆ ಹೋಗಿದ್ದು ಬಂದೆ, ಒಂದು ವಾರ ಮಲ್ಕೊಬಿಟ್ಟಿದ್ರು ಹುಷಾರಿಲ್ದೇನೆ ಆಗ್ದೇನೆ. ಸೊ ಅವ್ರಿಗೆ ಟ್ರಾವೆಲ್ ಅಲ್ಲ, ಈ ಏಜಲ್ಲಿ ಗೊತ್ತಿರುತ್ತೆ ಅಲ್ವಾ, ಅಷ್ಟಷ್ಟು ದೂರ ಎಲ್ಲ ಕರ್ಕೊಂಡು ಹೋಗೋಕ್ಕಾಗಲ್ಲ. ಇವಾಗಲೇ ನಮ್ಮ ಅಜ್ಜಿ ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತಿದ್ದಾರೆ. ಅದಕ್ಕೇ ನಾವು ಯೋಚನೆ ಮಾಡ್ತಿದ್ದೀವಿ, ಏನು ಮಾಡೋದು, ಗಾಡೀಲಿ ಕರ್ಕೊ ಹೋಗೋದೇ ಇಲ್ಲ ಬಸ್ಸಲ್ಲಿ ಕರ್ಕೊ ಹೋಗೋದಾ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಸೊ ಅಷ್ಟಷ್ಟು ದೂರ ಕರ್ಕೊಂಡೋಗಿ ಸುಮ್ಮನೆ ಅವ್ರಿಗೇನೆ ಸ್ಟ್ರೈನ್ ಮಾಡಿಸೋದು ಯಾಕೆ ಅಂತ ಕರ್ಕೊಂಡೋಗಿಲ್ಲ ಅಷ್ಟೇ. ನಮ್ಮ ತಿಂಡಿ ಹೋಗಿದ್ವಿ ನಮ್ಮ ಮನೇಲಿ. ಇವತ್ತು ಚಪಾತಿ. ಟೈಮು ಇನ್ನೂ ಇದೆ, ಕಾಲೇಜ್ಗೆ ಹೋಗೋ ಟೈಮ್ ಇದೆ. ಸೊ ನಮ್ಮನ್ನ ಅನ್ಬಾಕ್ಸ್ ಮಾಡ್ತಾ ಇದ್ದಾರೆ, ನೆನ್ನೆ ಕೊಟ್ಟಿದ್ದ ಶೋರೂಮಲ್ಲಿ ಕೊಟ್ಟಿದ್ದು ಬಾಕ್ಸ್. ನಾನು ಏನೇನಿದೆ ಏನಾಗುತ್ತೆ, ಒಂದು ಕೀ ಕೊಟ್ಟವ್ರು ಎಕ್ಸ್ಟ್ರಾ. ಕೀ ಅಲ್ಲ, ಎಕ್ಸ್ಟ್ರಾ 2 ಕೀನಾ? ಒಂದು ಕಪ್ಪು, ಒಂದು ಕ್ಲಾತ್, ಒಂದು ಕೀ ಬಂಚು, ಮತ್ತು ಇದೊಂದು ಸರ್ವಿಸ್ ಬುಕ್ಕ. ಅದನ್ನೇ ನನ್ನ ಕೀ ಬಂಚು ಎಲ್ಲ ಕಡೆಗೂ ಮಹೇಂದ್ರ ಅದೊಂದೇ ಕೀ ಬಂಚು. ನನ್ನ ಫೆಸಿಲಿಟಿ ಅದೇನು ಕಪ್ಪು? ನಿನಗೆ ಬಿಸಿನೀರು ಕುಡಿಯೋಕ್ಕೆ ತಗೊಳ್ಳ ಸಿದ್ದರಾಮಯ್ಯಗೆ ಎಲ್ಲೂ ಆಗಲ್ಲ ಅಷ್ಟೇ. ಸೊ ಗೈಸ್, ನಾನಿವಾಗ ಕಾಲೇಜ್ಗೆ ಹೊರಟಿದ್ದೀನಿ. ಹೆಲ್ಮೆಟ್ ಹಾಕೊಂಡು ಹೋಗ್ತಾ ಇದ್ದೀನಿ ಗೈಸ್. ನಾನಿವತ್ತು ಈ ಥರ ರೆಡಿ ಆಗಿದ್ದೀನಿ. ನಮ್ಮ ಕಾಲೇಜಲ್ಲಿ ವೆಡ್ನೆಸ್ಡೇ ಒಂದೇ ದಿನ ಗೈಸ್ ಕಲರ್ ಡ್ರೆಸ್ ಇರೋದು, ಇನ್ನೆಲ್ಲ ದಿನ ಯೂನಿಫಾರ್ಮ್. ಸೊ ಇವಾಗ ಹೊರಡಬೇಕು. ನಮ್ಮ ಅಜ್ಜಿಗಂತೂ ಹೆವಿ ಇಷ್ಟ ಆಯಿತು ತಾರು, ನಮ್ಮ ಮಮ್ಮಿಗೂ ಕೂಡ ಇಷ್ಟ ಆಯಿತು. ನಮ್ಮ ಮಮ್ಮಿ ಮೊದಲಿನೂ ಹೇಳ್ತಾಯಿದ್ರು ದೊಡ್ಡದು ತಗೋ, ದೊಡ್ಡದು ಯಾವ್ದಾದ್ರು ಕಾರ್ ತಗೋ ಅಂತ ಹೇಳ್ತಾಯಿದ್ರು. ಸೊ ತಾರ್ ತಗೊಂಡಿದ್ದು ಅವ್ರಿಗೂ ಖುಷಿ ಆಯಿತು. ವೀಡಿಯೋದಲ್ಲಿ ತೋರಿಸಿಲ್ಲ. ಇವಾಗ ನನಗೆ ಗೊತ್ತು ನೀವು ಕಮೆಂಟ್ ಮಾಡೇ ಮಾಡ್ತೀರಾ, ಯಾಕೆ ತೋರಿಸಿಲ್ಲ, ಬರೀ ನಿಮ್ಮ ಅಜ್ಜಿನ ತೋರಿಸಿದ್ರೆ ಹಾಗೆ ಹೇಗೆ ಅಂತ ಮಾಡ್ತೀರಾ. ನೀವು ಕೇಳೋಕ್ಕೂ ಮುಂಚೆ ನಾನೇ ಹೇಳ್ಬಿಡೋಣ ಅಂತ. ಸೊ
ಹೇಳಿದ್ದೀನಿ, ಸುಮಾರು ವ್ಲಾಗಲ್ಲಿ ಹೇಳಿದ್ದೀನಿ. ಆದ್ರೂ ಏನೋ ಗೊತ್ತಿಲ್ಲಪ್ಪ, ನೀವು ಕೇಳ್ತಾನೆ ಇರ್ತೀರ. ಕೆಲವ್ರು ಅಷ್ಟೇ, ಎಲ್ಲರಿಗೂ ನಾನು ಹೇಳ್ತಾ ಇಲ್ಲ. ಕೆಲವರು ಇಷ್ಟ ಇಲ್ಲ, ಅವ್ರಿಗೂ ಕ್ಯಾಮ್ರಾ ಮುಂದೆ ಬರೋಕ್ಕೆ ಇಷ್ಟ ಇಲ್ಲ. ಅವ್ರಿಗೂ ಸ್ವಲ್ಪ ಪ್ರೈವೇಸಿ ಬೇಕಲ್ವಾ. ನಮ್ಮ ಮಮ್ಮಿದು ಡ್ರೈವಿಂಗ್ ಕ್ಲಾಸ್ ಇದೆ. ಸೊ ಒಂದು ಸ್ವಲ್ಪ ದಿನದಿಂದ ವೀಡಿಯೋ ಎಲ್ಲ ಮಾಡಿದಾಗ ಅವ್ರ ಫೇಸ್ ಎಲ್ಲ ನೋಡಿ, ಅಂದರೆ ಇವ್ರದ್ದೇ ಡ್ರೈವಿಂಗ್ ಕ್ಲಾಸ್ ಅಂತ ನೋಡಿದ್ಮೇಲೆ ಡ್ರೈವಿಂಗ್ ಕ್ಲಾಸ್ ಮುಂದೆ ಅವ್ರದ್ದು ನಂಬರ್ ಇರುತ್ತೆ ಅಲ್ವಾ, ಆ ನಂಬರೆಲ್ಲ ತೊಗೊಂಡು ಅವರು ಕಾಲ್ ಮಾಡಿ ನಮ್ಮದು ಪ್ರಮೋಷನ್ದು ಅದು ಬೇಕು ಇದು ಬೇಕು ಅಂತ ತುಂಬ ಕಾಲ್ ಮಾಡಿಬಿಟ್ಟಿದ್ರು ಅವ್ರಿಗೆ. ಸೊ ಅದರಿಂದ ಅವ್ರಿಗೂ ಇಷ್ಟ ಇಲ್ಲ, ಅವ್ರಿಗೂ ಸ್ವಲ್ಪ ಪ್ರೈವೇಸಿ ಬೇಕು ಹೊರಗಡೆ ಎಲ್ಲ ತಿರುಗಾಡೋಕ್ಕೆ ಅಂತ ಕ್ಯಾಮ್ರಾ ಮುಂದೆ ಬರಲ್ಲ ಅಷ್ಟೇ. ಸೊ ಮಧುನೂ ಒಂದು 2-3 ವ್ಲಾಗಲ್ಲಿ ತೋರಿಸಿದ್ದಾಳೆ. ನಾವೇ 5 ವರ್ಷದಿಂದ ಟಿಕ್ಟಾಕ್ ಮಾಡೋದ್ರಿಂದ ಇವತ್ತುವರೆಗೂ ನಾವು ಯಾವತ್ತೂ ತೋರಿಸ್ಕೊಂಡಿಲ್ಲ. ನಮ್ಮ ಅಣ್ಣಂಗೂ ಇಷ್ಟ ಇಲ್ಲ ತೋರಿಸೋದೆಲ್ಲ, ತೋರಿಸಿರ್ಲಿಲ್ಲ. ಮಧು ವ್ಲಾಗಲ್ಲಿ ಹೋಗಿ ಯಾಕೆ ನಿಮ್ಮ ಅತ್ತೆ ಜೊತೆ ನೀವು ಚೆನ್ನಾಗಿಲ್ವಾ, ಯಾಕೆ ತೋರಿಸಲ್ಲ ವೀಡಿಯೋದಲ್ಲಿ, ಹಾಗೆ ಹೀಗೆ ಅಂತೆಲ್ಲ ಕಮೆಂಟ್ ಮಾಡ್ತೀರಾ. ಬೇಜಾರಾಗುತ್ತೆ ಅದೆಲ್ಲ. ಒಂದೊಂದು ಸಲ ಬಿಡು ಅಂತ ಬಿಟ್ರೂ ಒಂದು ತಲೆಗೆ ಹೋದರೆ ಬೇಜಾರು ಆಗೇ ಆಗುತ್ತೆ. ಆ ಥರ ಏನಿಲ್ಲ, ಅವರಿಬ್ಬರು ಚೆನ್ನಾಗೇ ಇದ್ದಾರೆ. ಬಟ್ ತೋರಿಸಲ್ಲ ಅಷ್ಟೇ, ನಾವೇ ತೋರಿಸಿಲ್ಲ. ಬಟ್ ಮಧುನೇ 1-2-3 ವ್ಲಾಗಲ್ಲಿ ತೋರಿಸಿದ್ದಾಳೆ. ಸೊ ಮತ್ತೆ 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 ಅದೇ ಕಮೆಂಟ್ ಹಾಕ್ಬೇಡಿ, ತೋರಿಸಿ 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 ಅಂತ. ನಮ್ಗೆ ಇಷ್ಟ ಇಲ್ಲ ಅಷ್ಟೇ ಗೈಸ್, ಇನ್ನೇನು ಬೇರೆ ರೀಸನ್ ಇಲ್ಲ ಅಷ್ಟೇ. ಕಾಲೇಜ್ಗೆ ಹೋದೆ, ಕಾಲೇಜಿಂದ ಬಂದೆ, ವಿಡಿಯೋ ಮಾಡಿಲ್ಲ. ಈಗ ಇಲ್ಲಿ ನಮ್ಮ ಅಜ್ಜಿದು ಮಾತ್ರೆಗಳೆಲ್ಲ ತರಿಸಿದ್ದಾರೆ. ಇವಳು ಮಾತ್ರೆ ಏನಾಗಿದೆಯಾ, ಫಾರ್ಮಸಿಸ್ಟ್ ಆಗ್ಬಿಟ್ಟಿದ್ದೀನಿ. ಅಜ್ಜಿಗೆ ಯಾವ್ಯಾವ ಮಾತ್ರೆ ಬೇಕು, ಎಷ್ಟೊತ್ತಿಗೆ ಏನೇನು ಕೊಡಬೇಕು ಎಲ್ಲ ಮಧು ಅವರೇ ನೋಡ್ಕೊಳ್ಳೋದು. ನಮ್ಮ ಅಣ್ಣ ಅದಕ್ಕೆ ಮಾತ್ರೆಗೋಸ್ಕರ ಸುಮಾರು ಕನ್ಫ್ಯೂಸ್ ಆಗುತ್ತೆ. ಮಾತ್ರೆದು ಯಾವಾಗ ಏನು ತಗೊಳ್ಳೋದು, ಅದು ಇದು ಅಂತ. ಸೊ ಅದಕ್ಕೆ ನಮ್ಮ ಅಣ್ಣ ಒಂದು ಮಾತ್ರೆದೇ ಡಬ್ಬಿ ತರಿಸಿ ಆರ್ಡ್ರ್ ಮಾಡಿಬಿಟ್ಟಿದ್ದಾನೆ. ಇದು ಹೆಂಗೆ ಏನು ಇದನ್ನು ಉಲ್ಟಂ ಪಲ್ಟಾ ನುಂಗ್ಬಿಡ್ಬೇಕು, ಚೆನ್ನಾಗಿರುತ್ತೆ. ಇದು ಬೆಳಗ್ಗೆ ಸಂಜೆ ರಾತ್ರಿ ಹಿಂಗಿಟ್ಬಿಟ್ರೆ ರಾತ್ರಿ ಇಲ್ಲಿ ನಂಬರ್ ಐತಲ್ಲ, ಇದು ಗಮ್ಮ ಕಾಣಿಸ್ಬಿಡ್ಲ. ಸ್ಯಾಟರ್ಡೆ, ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಬೆಳಿಗ್ಗೆ ಸಂಜೆ, ಬೆಳಿಗ್ಗೆ ಮಧ್ಯಾಹ್ನ ಸಂಜೆ. ಇಲ್ಲಿ ನೋಡಿ, ಇದು ತೆಗಿಲೇಬೇಕು. ಇವಾಗ ಇದ್ರೊಳಗಡೆ ಮಾತ್ರೆ ಹಾಕಿ ಇಡ್ಬೋದ ಹಂಗೆ? ಮಾತ್ರೆ ಅಂದ್ರೆ ಓಪನ್ ಮಾಡೋದು, ಶೀಟ್ ಕಟ್ ಮಾಡೋದಷ್ಟೇ ಹಿಂಗೆ. ಓ ಕತ್ರಿ ಇದಕ್ಕೆ ಟ್ಯಾಬ್ಲೆಟ್ ಯಾರು ಓಪನ್ ಮಾಡಿರ್ತಾರೆ? ಕತ್ರಿ ತಂದಿರೋದು ಸಾರಿ ಸಾರಿ, ಓ ಸಾರಿ. ಮುತ್ತಣ್ಣ ಗೈಸ್, ಉಡುಪಿಲಿದ್ದಾಗ 2 ಸಲ ಸ್ನಾನ ಮಾಡಿದ್ರು. ಇಲ್ಲಿ ಬಂದ್ ಎಣ್ಣೆಯಿಂದ ನೋಡಿ ಅದೇ ಬಟ್ಟೆ ಲಾಂಚ್ ಅಲ್ಲಿ ನಾವು ಕಾರ್ ಎಳಿಬೇಕಾರೆ ಹಾಕೊಂಡಿದ್ದು, ಬಿಚ್ಚೇ ಇಲ್ಲ. ಒಳ್ಳೆ ನಿದ್ದೆ. ಅಜ್ಜಿ ಗೊತ್ತಾಯ್ತದ ಇದು ಈ ಡಬ್ಬ? ಇಲ್ಲ, ಸೂರ್ಯ 1000 ಸಲ ಹೇಳ್ಕೊಟ್ಟಿದ್ರು ಇಲ್ಲ. ಯಾವ್ದು ಇದ್ಯಾವುದು? ಇದು ಸೂರ್ಯ, ಬೆಳಗ್ಗೆ ಇದು ಚಂದ್ರ, ನಕ್ಷತ್ರ ಹೇಳಿ ಹುಡ್ಕಜಲ್ಲಿ ಇದು ನಕ್ಷತ್ರ. ಅಬ್ಬುಸಿ, ಇದು ಸೂರ್ಯನೇ. ಮಧ್ಯಾಹ್ನ ಇದು ರಾತ್ರಿ. ಇದೇನಿದು? ಉಲ್ಟಾ ಇಟ್ಟು ಇದೇನು? ಅವನು ನಿನ್ನ ಟೆಸ್ಟ್ ಮಾಡಕ್ಕೆ ಉಲ್ಟಾ ಇಟ್ಟಿದ್ದ. ಈಗ ನಿನಗ್ ಗೊತ್ತಾಗ್ಬೇಕು, ತಿಳ್ಕೊಬೇಕು ಅದನ್ನ. ಇದು ಯಾವಾಗ ಮದು? ಇದು ಬೆಳಗ್ಗೆದು. ಈಗ ಎಲ್ಲ ದಿನ ಬೆಳಗ್ಗೆ ಹಿಂಗಿಡ್ತೀಯಾ? ಇಲ್ಲ ಒಂದೇ 2 ತಗೋಬೇಕು, ಊಟಕ್ಕೂ ಮುಂಚೆ ಒಂದು, ಊಟ ಆದ್ಮೇಲೆ ಒಂದು. ನೋಡ್ತೀನಿ ಬೆಳಗ್ಗೆ 2 ಏನೇನೋ ತಗೋಬಿಟ್ಟದು. ಗೊತ್ತು ಕಣವ, ಗೊತ್ತಿರೋದಕ್ಕೆ ಎಲ್ಲ ಉಲ್ಟಂ ಪಲ್ಟಾ ನುಂಗಿಕ್ಕವ್ರೆ. ಇಷ್ಟು ಮಾತ್ರೆ ಎಷ್ಟು ದಿನಕ್ಕೆ ಎಷ್ಟು ಮಾತ್ರೆ ತಗೋತೀಯ ಅಜ್ಜಿ? ನಿಕ್ಕಿ, ಇದೆರಡು ಬೆಳಗ್ಗೆ ನಿಕ್ಕಿ, ಸರಿ ಸರಿ. ಇದು ಊಟಕ್ಕೂ ಮುಂಚೆ, ಇದು ಊಟ ಆದ್ಮೇಲೆ. BP ಮಾತ್ರ ಸೇರಿ 4 ದಿನಕ್ಕೆ 4 ಮಾತ್ರೆ ತಗೋತೀಯಾ? BP ಮಾತ್ರ ಸೇರಿ. ನೋಡಿ, ನಮ್ಮ ಅಜ್ಜಿಗೆ BP ಐತೆ, ಶುಗರ್ ಇಲ್ಲ. BP ಇರೋದಕ್ಕೆ ಒಂದೊಂದ್ಸಲ ಎಗ್ರಾಡ್ಬಿಡುತ್ತೆ, ಕಿರ್ಚಾಡ್ಬಿಡುತ್ತೆ. ಯಾರಂದು ಕಿರ್ಚಾಡಿದನವ ನಾನು. ದೇವ್ರು ಬಂದ್ಬಿಡುತ್ತೆ. ನೀವೇನಂದ್ರು ಅನಿಸ್ತತೆ. ಕೊಡು ಕೊಡು. ಬುಸಿ ಹಿಂಗೆ ನಮ್ಮ ಅಜ್ಜಿ. ನನ್ನಂತ ಅಜ್ಜಿ ಪಡಿಬೇಕಾದ್ರೆ ನೀವು ಪುಣ್ಯ ಮಾಡಿದ್ವಿ. 7 ಜನ್ಮ ಉಚ್ಚಾಡಂಗ್ ಆಡ್ತಾರ. ಸಾರಿ, ಓ ಸಾರಿ, ಕ್ಷಮಿಸ್ಬಿಡಿ. ಕಾರ್ ವಾಶ್ ಮಾಡ್ತಾ ಇದ್ದಾರೆ ಸದ್ಯ. ಇದಕ್ಕೂ ಹೋಗ್ಲಿಲ್ವಲ್ಲ ಶಾಪ್ಗೆ. ಇರೋಣ 1 ನಿಮಿಷ, ಸೌಂಡ್ ಕಡಿಮೆ ಕೊಡ್ರಿ. 9:30 ಅಂತ. ನಾನು ಇದನ್ನ ಹೋಗ್ತಾ ಇದೀನಿ, ಸೋಪುಂಕಲೆ ಎಷ್ಟು ಧೂಳು ಅಂದ್ರೆ ನಾನು ಇರೋಣ. ಅಯ್ಯೋ ಅಣ್ಣ, ನಾನು ವೈಟ್ ಕಲರ್ ಕೊಳೆ ಆಗುತ್ತೆ ಅನ್ಕೊಂಡಿದ್ದೆ. ಬ್ಲ್ಯಾಕೇ ಧೂಳು ಎದ್ದು ಕಾಣುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಧರ್ಮಸ್ಥಳಕ್ಕೆ ಹೋಗಿ ಬರೋಷ್ಟರಲ್ಲಿ ಫುಲ್ಲು ಇಲ್ಲಿ ಹಿಂಗಂದ್ರೆ ಸಾಕು, ಧೂಳು ಎದ್ದು ಕಾಣಿಸ್ತೈತಿ. ಇದೇನಣ್ಣ? ಯಪ್ಪ, ನಾನು ಏನು ಅನ್ಕೊಂಡೆ.
ಏನು ಮಾಡಿಸ್ಬೇಕು? TTR. ಅದೇನೋ ನೀರು ಕೂರಲ್ಲ ಮತ್ತು ಮುಟ್ಟೂರಕ್ಕೆ ಸ್ಕ್ರ್ಯಾಚ್ ಆಗಲ್ಲ ಆ ಥರನಾ? ಸ್ವಲ್ಪ ಅದೇ ಥರ. ಸಿಮಿಲರ್ ಆ ಥರ. ಸೊ ಇವರು ಗೈಸ್ ನಾಳೆ ಯಾರದು ಬೆಕ್ಕೇನು ಮಾಡ್ತಿದೆ ಅಲ್ಲಿ? ಹಾಂ, ಗಂಡ ಹೇಗೆ ಕಾರ್ ವಾಶ್ ಮಾಡ್ತಾರೆ ಅಂತ ನೋಡ್ತಾ ಇದ್ದಾರೆ. ಎಲ್ಲರೂ ನಾಳೆ ಮಂತ್ರಾಲಯ ಹೋಗ್ತಾ ಇದ್ದಾರೆ ಗೈಸ್. ಹೊಸದಾಗಿ ಕಾರ್ ತೊಗೊಂಡಿದ್ದಾರೆ. ಮಧು ಅಂದ್ಕೊಂಡಿದ್ಲು ಮಂತ್ರಾಲಯಕ್ಕೆ ಹೋಗಬೇಕು ಅಂತ, ಹೋಗ್ತಾ ಇದ್ದಾರೆ. ಬಟ್ ನಾನು ಹೋಗ್ತಾ ಇಲ್ಲ, ಯಾಕೆಂದರೆ ಇವಾಗ 2 ದಿನ ರಜೆ ಹಾಕಿದ್ದೀನಿ. ಇನ್ನೊಂದು ಏನಂದರೆ ನಾನು ನೆಕ್ಸ್ಟ್ ವಾರ ನನ್ನ ಫ್ರೆಂಡ್ಸ್ ಜೊತೆ ಹೋಗ್ತಾ ಇದ್ದೀನಿ. ಹಾಗಾಗಿ ಮತ್ತೆ ಹೋಗ್ತೀನಲ್ಲ, ಸುಮ್ಮನೆ ಇವಾಗ ಮತ್ತೆ ಕಾಲೇಜ್ ರಜೆ ಹಾಕಿ ಹೋಗೋದು ಬೇಡ ಅಂತ ನೀವೇ ಹೋಗಿದ್ದು ಬನ್ನಿ ಅಂತ ಹೇಳಿದೆ. ಇಲ್ಲ ನಮ್ಮಣ್ಣ ಮುತ್ತಣ್ಣನುವಾ? ಓ, 2 ಕಾರು. ಮುತ್ತಣ್ಣ, ಮದನಣ್ಣ, ಮಧು, ನಮ್ಮ ಅಜ್ಜಿ, ನಮ್ಮ ಮಮ್ಮಿ, ಆಮೇಲೆ ಪೂಜಕ್ಕ, ಯಾರು? ಓ, ನಂದಿ, ಮಧು ತಮ್ಮ, ಇಷ್ಟು ಜನ ಹೋಗ್ತಾ ಇದ್ದಾರೆ. 2 ಕಾರು, ಒಂದು ತಾರು, ಇನ್ನೊಂದು ಮದನಣ್ಣನ ಕಾರು. ಆಂಟಿ ಮಧು ಅವ್ರ ಅಮ್ಮ ಬರೋಂಗಿಲ್ಲ ಅಂತ, ಹಾಗಾಗಿ ಅವ್ರು ಹೋಗ್ತಾ ಇಲ್ಲ. ಸೊ ಆ್ಯಕ್ಚುಲಿ ಫ್ಯಾಮಿಲಿ ಹೋಗ್ಬೇಕು ಅಂತ ಮೊದಲೇ ಅಂದ್ಕೊಂಡಿದ್ವಿ ಸುಮಾರು ದಿನದಿಂದ. ಇನ್ನೇನು ಕಾರ್ ಬಂದಮೇಲೆ ಹೊಸದಾಗಿ ಕಾರ್ ಬಂದಾಗ ಹೋಗಿದ್ದು ಬರೋಣ ಅಂತ ಅಂದ್ಕೊಂಡಿದ್ವಿ. ಏಕೆ? ಓ, ಕಾರ್ ತೊಳಿಬೇಕಾ? ಓಕೆ, ತೊಳ್ಕೊಳ್ಳಿ. ಬಾಯ್. ಹೋಗಿದ್ದು ಬನ್ನಿ. ಹೋಗ್ತಾ ಇದ್ದಾರೆ ಎಲ್ಲರೂ. ಬಾಯ್ 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 ಬಾಯ್. ಯಾರಿಗೆ? ನನಗೆ ದೇವರಾಡ ಎಷ್ಟೊತ್ತಿಗೆ ರೀಚ್ ಆಗುತ್ತೆ? ಗೊತ್ತಿಲ್ಲ, ಬೆಂಗಳೂರಿಗೆ ಹೋಗ್ಬೇಕು. ಅವರು ಪೂಜಕ್ಕ. ಸರಿ ಸರಿ, ಬಾಯ್. ನೆಲದಲ್ಲಿ ತಿರ್ಗಾಡೋದಕ್ಕಿಂತ ಮರದಲ್ಲಿ ತಿರ್ಗಾಡೋದೇ ಜಾಸ್ತಿ. ಮರಕ್ಕೆ ಹತ್ತಿ ಇಳಿಯೋಕ್ಕಾಗದೆ ಬಿದ್ದು, ಇಲ್ಲಿ ನೋಡಿ ಗೈಸ್, ಮೊದಲೇ ಅದೊಂದು ಸಲ ಗಾಯ ಆಗಿತ್ತು, ಮತ್ತೆ ಬಿದ್ದು ರಕ್ತ ಬರ್ಸ್ಕೊಂಡವನೆ. ಹಾಂ, ಏನು ಮಾಡೋದು ಗುಂಡ? ಹಿಂಗೆ ಆಡಿದ್ರೆ ಮಲ್ಕೋ ಈಗ. ಸೊ ಹೋದರು ಎಲ್ಲರೂ. ಮನೆಯೆಲ್ಲ ಖಾಲಿ ಖಾಲಿ ಅನ್ನಿಸ್ತಾ ಇದೆ. ನಾವೇ ಗುಂಡ, ಚಂಪು, ಲಕ್ಕಿ ಮತ್ತು ಮಂಗಳಮ್ಮ ಮಾತ್ರ ಇರೋದು. ನಾನು ಇವಾಗ ರೆಡಿಯಾಗಿ ಕಾಲೇಜ್ಗೆ ಹೋಗಬೇಕು. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಟು ಅಟಾಕಿಸ್ ಮಧುಗೌಡ ಯೂಟ್ಯೂಬ್ ಚಾನಲ್, ವ್ಲಾಗ್ಸ್ ಹಾಗೂ ಮದನ್ಗೌಡ ಯೂಟ್ಯೂಬ್ ಚಾನಲ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.